ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಗಿದೆ. ಇವಾಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ ಈ ತರ ರೆಡಿ ಆಗಿದೆ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನೂ ಸುಸಿ ಸುದ್ದಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಮಾವಿನ ಹಣ್ಣನ್ನು ಸಾಸಿವೆ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಕಾಡು ಮಾವಿನ ಹಣ್ಣನ್ನ ಸಾಸಿವೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಾರು ಅಂತಲೂ ಹೇಳ್ತೀವಿ, ಸಾಸಿವೆ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಒಳಗಡೆ ಇರುವ ಮಾಂಸದಿಂದನೇ ಮಾಡ್ಕೊಳ್ಳೋದು ಈ ಮಾವಿನ ಹಣ್ಣದು. ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದರ ತೊಟ್ಟು ತೊಗೊಳ್ಳೋಣ. ಈಗ ಥರ ಮೇಲ್ಗಡೆಯಿಂದ ತೊಟ್ಟಿನೆಲ್ಲ ಈ ಥರ ಸಣ್ಣ ಕುಯ್ದು ತೊಗೊಳ್ಬೇಕು ಸ್ವಲ್ಪ. ನೋಡಿ ಈ ಥರ. ಆಮೇಲೆ ಈ ಥರ ಸುಲಿಯೋಕೆ ಈಸಿ ಆಗುತ್ತೆ ಅಂತ. ತೀರಾ ಹಣ್ಣಾದ್ದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಅಷ್ಟು ಚೆನ್ನಾಗಿ ಹಣ್ಣಾಗಿರೋದು ಸಿಕ್ಕಿಲ್ಲ. ಇನ್ನೂ ಸ್ವಲ್ಪ ಹಣ್ಣಾಗಬೇಕು. ಇದು ಹಣ್ಣಾಗಿ ಕೆಳಗಡೆ ಬಿದ್ದ ಮೇಲೆ ಮಾಡ್ಕೋಬೇಕು ಮರದಿಂದ. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಮರದಿಂದ ಒಂದೊಂದು ಮರಕ್ಕೂ ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಹುಳಿ ಇದ್ರೂ ತುಂಬ ಚೆನ್ನಾಗಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬೆಲ್ಲ ಹಾಕಿ ಮಾಡೋದ್ರಿಂದ ಹುಳಿ ಇದ್ದ ಮಾವಿನ ಹಣ್ಣು ತೊಗೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಎಲ್ಲ ಈ ಥರ ಸುಲಿದಿಟ್ಕೊಳ್ಳೋಣ. ಈ ಸಿಪ್ಪೆನ ಬೇಕಾದ್ರೆ ತೊಳೆದು ನೀರು ಹಾಕೋಬಹುದು. ಹುಳ ಎಲ್ಲ ಇರುತ್ತೆ, ನೋಡ್ಕೋಬೇಕು ಚೆನ್ನಾಗಿ ನೋಡಿ. ಹಣ್ಣಾದ ಮಾವಿನ ಹಣ್ಣಲ್ಲಾದರೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಅದ್ಭುತವಾಗಿರುತ್ತೆ. ನೀವು ಈ ಥರ ಒಂದ್ಸರಿ ಮಾವಿನ ಹಣ್ಣು ಸಾರು ಮಾಡಿ ನೋಡಿ. ತುಂಬ ಖುಷಿ ಆಗುತ್ತೆ. ನೀವು ಮಾವಿನ ಹಣ್ಣು ಮುಗಿಯವರೆಗೂ ಮಾಡ್ತಾನೆ ಇರ್ತೀರ ಒಂದು ಸಲ ರುಚಿ ಗೊತ್ತಾದರೆ. ತುಂಬ ಜನರು ಕೇಳ್ತಾರೆ ಮಾವಿನ ಹಣ್ಣು ಸಾಂಬಾರು ಹೇಗೆ ಅದು ಅಂತ. ಬಟ್ ಅದ್ರ ರುಚಿ ಗೊತ್ತಾದ್ರೆ ನಮ್ಮ ಮಲೆನಾಡು ಸೈಡು, ಮಂಗಳೂರು ಸೈಡೆಲ್ಲ ಇದು ತುಂಬ ಯೂಸ್ ಮಾಡ್ತಾರೆ. ಈ ಥರ ಮಾವಿನ ಹಣ್ಣನ್ನ ಬಗೆ ಬಗೆಯೇ ಖಾದ್ಯಗಳನ್ನು ಮಾಡ್ತಾರೆ. ಇಲ್ಲ ಮಾವಿನ ಹಣ್ಣನ್ನ ಈ ರೀತಿಯಲ್ಲಿ ಸಿಪ್ಪೆ ತೆಗೆದಿಟ್ಕೊಳ್ಳಿ. ಇದನ್ನು ಸ್ವಲ್ಪ ಕಿವುಚ್ಬೇಕು. ಈ ಥರ ಮಸಾಲೆ ಎಲ್ಲ ಸೇರ್ಕೊಳ್ಳುತ್ತೆ ಅಂತ. ಈಗ ಸಿಪ್ಪೆಗೆ ಸ್ವಲ್ಪ ನೀರು ಹಾಕ್ಕೊಂಡು ರಸ ತಗೊಳ್ಳೋಣ. ನಮ್ಮ ಕೊಡಗಿನ ಸೈಡಲ್ಲಿ ಕಪ್ಪು ಮಸಾಲೆ ಹಾಕಿ ಕೂಡ ಈ ಮಾವಿನ ಹಣ್ಣು ತುಂಬ ರುಚಿಯಾಗಿ ಮಾಡ್ತಾರೆ. ಅದು ಕಪ್ಪು ಬೆಲ್ಲ ಹಾಕಿ ಅದರ ರುಚಿ ಅದ್ಭುತವಾಗಿರುತ್ತೆ. ನಾನು ಆಲ್ರೆಡಿ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಈ ಹಿಂದೆ ರೆಸಿಪಿ ಮಾಡಿ. ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಈ ಥರ ರಸನೆಲ್ಲ ಹಾಕ್ಕೊಂಡ್ರೆ ಆಯಿತು. ಮಾವಿನ ಹಣ್ಣು ಸಾಸಿವೆಗೆ ಮಸಾಲೆ ತೊಗೊಳ್ಳೋಣ. ರುಚಿಗೆ ತಕ್ಕಷ್ಟು ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. 1 ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಪೆಪ್ಪರ್ ಕಾಳನ್ನು ತೊಗೊಂಡಿದ್ದೀನಿ, 1 ಚಮಚ ಜೀರಿಗೆಯನ್ನು ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಇದನ್ನು 1 ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. 1 ಚಮಚ ಎಣ್ಣೆ ಹಾಕೊಳ್ಳೋಣ. ಜಾಸ್ತಿ ಹಾಕೊಳ್ಳೋದು ಬೇಡ. ಚೆನ್ನಾಗಿ ಮಸಾಲನ್ನ ಫ್ರೈ ಮಾಡ್ಕೊಳ್ಳೋಣ. ನಿಧಾನ ಉರಿಯಲ್ಲಿ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಸಾಕಾಗುತ್ತೆ. ಮಸಾಲೆ ಚೆನ್ನಾಗಿ ಆರಿದ ಮೇಲೆ ನೈಸಾಗಿ ರುಬ್ಕೋಬೇಕು ತೆಂಗಿನಕಾಯಿ ಹಾಕಿ. ತುಂಬ ಚೆನ್ನಾಗಾಗುತ್ತೆ ಇದು. ಹುಳಿ ಜಾಸ್ತಿ ಇದ್ರೆ ಮಾವಿನ ಹಣ್ಣಲ್ಲಿ ಅದು ತುಂಬ ಟೇಸ್ಟ್ ಕೊಡುತ್ತೆ. ಯಾಕೆಂತ ಹೇಳಿದ್ರೆ ಬೆಲ್ಲ ಹಾಕ್ತೀವಲ್ಲ ನಾವು, ತುಂಬ ರುಚಿ ಕೊಡುತ್ತೆ. ಹೊಳು ತೆಂಗಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೋನಿ ಮಾಡಿ ಇಟ್ಕೊಂಡಿದ್ದೀನಿ. ಮರಳೆಲ್ಲ ಇರುತ್ತೆ ಅಂತ ನಾನು ಚೆನ್ನಾಗಿ ಕಾಯಿಸಿ ಅದನ್ನ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ 3 ಕಡ್ಡಿಯಷ್ಟು ಕರಿಬೇವು ಸೊಪ್ಪು, 1 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆಯದೆ ಕುಟ್ಟಿ ಇಟ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿನ, ಹಿಂಗು ರುಚಿಗೆ ತಕ್ಕಷ್ಟು, 1-2 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತೀನಿ ಒಗ್ಗರಣೆಗೆ. ಮಾಡಿ ಇಟ್ಕೊಂಡ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡ ತೆಂಗಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ. 1 ಚಮಚ ಅರಿಶಿನ ಹುಡಿ ಹಾಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಕೊಳ್ಳೋಣ. ನಾನು ಮಾವಿನ ಹಣ್ಣು ಸಾಸಿವೆ ಮಾಡ್ಕೊಳ್ಳೋಕ್ಕೆ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ. ಮಣ್ಣಿನ ಪಾತ್ರೆಯಲ್ಲೇ ಮಾಡಿ ತುಂಬ ಚೆನ್ನಾಗಾಗುತ್ತೆ. ರುಬ್ಬಿದ ಮಸಾಲೆಯನ್ನು ಡೈರೆಕ್ಟಾಗಿ ಮಣ್ಣಿನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮಣ್ಣಿನ ಪಾತ್ರೆನ ಒಳ್ಳೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಮಸಾಲೆ ಸಮೇತ ಜಾರ್ ತೊಳೆದು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಕುದೀತಿದೆ. ಪಾಕ ಮಾಡಿ ಇಟ್ಕೊಂಡ ಬೆಲ್ಲದ ನೀರನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಪ್ಪೆ ತೆಗೆದು ಇಟ್ಕೊಂಡ ಮಾವಿನ ಹಣ್ಣನ್ನು ಹಾಕೊಳ್ಳೋಣ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಬೇಕಾದರೆ ಇವಾಗ ಹಾಕೋಬಹುದು ನೀವು. ಖಾರವಾದ ಸಿಹಿಯಾದ ಮಾವಿನ ಹಣ್ಣಿನ ಸಾಸಿವೆ ತುಂಬ ಅದ್ಭುತವಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಬೇಕು ನೀವು. ಆವಾಗ ನಿಮಗೆ ಇದರ ರುಚಿ ಗೊತ್ತಾಗುತ್ತೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ.
ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆಮೇಲೆ ಒಂದು ಒಗ್ಗರಣೆ ಕೊಡೋಣ. ಹಾಗೆ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಇದಕ್ಕಷ್ಟು ಇಂಗನ್ನು ಹಾಕೊಳ್ತಾ ಇದ್ದೀನಿ. ಮಾಡಿಕೊಂಡು ಒಗ್ಗರಣೆ ಹಾಕೊಳ್ಳಿ. ಅದ್ಭುತವಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಗಿದೆ. ನೀವು ನೋಡ್ಬೋದು. ಸೂಪರ್ ಆದ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಗಿದೆ. ಅನ್ನದ ಜೊತೆ ಟೇಸ್ಟ್ ಮಾಡಬೇಕು. ಸೂಪರ್ ಕಾಂಬಿನೇಷನ್ ಇದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.